ಹೇಳಿದ್ರೆ ಅವರು ಸ್ವಲ್ಪ ಎಣ್ಣೆ ಹೊಡೆಯಕ್ಕೆ ನನ್ನ ಕಾಸು ಕೊಡ್ತೀವಿ ಅಂದ್ರೆ ಎಣ್ಣೆ ಹೊಡ್ತೀವಿ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಹೆಲ್ಪ್ ಮಾಡ್ಬೋದು ನಾನು ಅಷ್ಟೇ. ಹೆಣ್ಮಗಾಗಿ ಬರಕಲ್ಲ. ಅವರು ಚೆನ್ನಾಗಿದ್ದಾರೆ, ಏರವಳ್ಳಿಯವರು ಮಾತಾಡ್ತಾರೆ. ಆಕ್ಚುಲಿ ಒಂದು ಅಮ್ಮನ ಹಂಗೆ ಕರ್ಕ ಬಂದಿದ್ದ ನಾವು. ಅಮ್ಮನ್ ಕರ್ಕೊಂಬರಕೋಬಿಡಿ, ಗಂಡಸ್ರು ಕರ್ಕೊಂಬನ್ನಿ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ಸಖತ್ತಾಗಿರೋ ಮಾರ್ನಿಂಗಲ್ಲಿ ಸುಬ್ರಹ್ಮಣ್ಯ ಅನ್ನೋರು ನನಗೆ ಮೆಸೇಜ್ ಮಾಡಿದರೆ, ಸುನೀಲ್, ಲತಾ ಅನ್ನೋರು ನಮ್ಮ ಅಕ್ಕನ ಮಗಳು, ಹೆಂಗಾದ್ರೂ ಮಾಡೋರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಬನ್ನಿ ಕಾಲ್ ಮಾಡೋ ಇದೀಗ ಲತಾಗೆ. ಹಲೋ ಹಲೋ, ಯಾರು? ಇದು ಲತಾಕ್ಕ ಅವರು ಮಾತಾಡೋದು? ಹೌದು. ಅಕ್ಕ ನಮಸ್ತೆ, ನಾನು ಪ್ರಸನ್ನ ಅಂದ್ಬಿಟ್ಟು ಮಾತಾಡೋದು. ಪ್ರಸನ್ನ ಯಾರು ಅಂತ ಗೊತ್ತಾಗಿಲ್ಲ. ಇದು ಶಿಲ್ಪ ಅವ್ರ ನಂಬರ್ ಕೊಟ್ಟರು ನಿಮ್ಮದು. ಯಾಕೆ ಶಿಲ್ಪ? ಅದೇ ಇದು ಜಿಗ್ಜಾಗ್ ಆಗ್ತಾರೆ ನೋಡಿ ಸೀರೆಗೆ. ಹಾ ಸರಿ ಸರಿ, ಇಲ್ಲಿ ತುಂಗಾನಗರ ಕ್ರಾಸ್ ಅಲ್ಲಿ. ಹಾಂ 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 ಸರಿ ಸರಿ. ಹೆಂಗಿದ್ದಾರೆ ಹೇಳಿ ಅವರು? ವೈಟ್ ಗೆ ಕುಳ್ಳಿ ಇದಾರಲ್ಲ ಸ್ವಲ್ಪ. ಹಾಂ 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 ನೈಟಿನ ಹಾಕೊಂಡಿರ್ತಾರೆ ಅಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಇಷ್ಟುದ್ದ ಜಡೆ. ಹಾ 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 ಹಾಂ ಹಾಂ ಹಾಂ. ಈ ವಾರದಲ್ಲಿ ಯಾವತ್ತು ಫ್ರೀ ಇರ್ತೀರಾ ನೀವು ಅಕ್ಕ? ಯಾಕೆ ಹೇಳಿ, ಅರ್ಜೆಂಟು ಅಕ್ಕ. ಯಾಕೆ ಅಂತ ಹೇಳಿದ್ರೆ ಹೇಳ್ಬೋದು. ಇಲ್ಲ ಉಕ್ಸ್ ಹಾಕೊಡ್ಬೇಕಾ ಜಾಗಿಟ್ರಿ? ಇಲ್ಲ ಅದು ಯಾವುದಕ್ಕೂ ಅಲ್ಲಕ್ಕ, ಹ? ಒಂದು ಪ್ರಾಬ್ಲಮ್ ಆಗೈತೆ ಮನೆ ಕಡೆ. ಹೌದಾ? ದಯವಿಟ್ಟು ಅಕ್ಕ. ಹಾ ಅಕ್ಕ, ನಾವು ಒಂದು 25 ಲಕ್ಷ ತಗೊಂಡು ಬ್ಯಾಂಕಲ್ಲಿ ಲೋನು ಮನೆ ಕಟ್ಟಿದ್ದು ಅಕ್ಕ ಇಲ್ಲಿ. ಹಾ ಹಾ. ಎಲ್ಲಿ ಕಟ್ಟಿದ್ರಿ? ಇಲ್ಲೇ ಶಿಲ್ಪ ಅವರ ಮನೆ 3ನೇ ಕ್ರಾಸಲ್ಲಿ. ಹಾ 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 ಈಗ ಒಂದು 2-3 ತಿಂಗಳಿಂದ ಸ್ವಲ್ಪ ಬಿಸ್ನೆಸ್ ಡೌನ್ ಆಗಿಬಿಟ್ಟು ಹಾ ಸ್ವಲ್ಪ EMI ಕಟ್ಟೋಕ್ಕೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಕ್ಕ. ಹಾ ಹಾ. ನಾವು ಯಾವುದೋ ಪ್ರೈವೇಟ್ ಬ್ಯಾಂಕಲ್ಲಿ ನಾವು ಲೋನ್ ತಗೊಂಬಿಟ್ಟಿದ್ದೀವಿ. ಓಕೆ ಓಕೆ. ಈಗ ಏನಂತಂದರೆ ಅಕ್ಕ, ಈಗ ಮನೇನ ಅವರು ಕೋರ್ಟ್ಗೆ ಹೋಗ್ಬಿಟ್ಟು ಲೋನ್ ಕಟ್ಟಿಲ್ಲ ಅಂತೆಲ್ಲ ಇದು ಮಾಡ್ಬಿಟ್ಟು ಫುಲ್ ಗಲಾಟೆ ಆಗ್ಬಿಟ್ಟು ಹಾ ಈಗ ಅಕ್ಕ ನಾಳಿದ್ರಲ್ಲಿ ಮನೆಗೆ ಇದಕ್ಕೆ ಜಪ್ತಿಗೆ ಅಂತ ಇದು ಮಾಡಿಸ್ಬಿಟ್ಟವ್ರೆ, ಆರ್ಡ್ರ್ ಮಾಡಿಸ್ಬಿಟ್ಟವ್ರೆ ಅಕ್ಕ ಕೋರ್ಟಲ್ಲಿ. ಹಾ ಹಾ. ನನ್ನ ಹೆಂಡ್ತಿ ಅಕ್ಕ ತುಂಬ ಸಾಫ್ಟು ಅಕ್ಕ. ಅವ್ರು ಶಿಲ್ಪ ಅನ್ನೋರು ನಿಮ್ ಹೆಂಡತಿ ಆಗ್ಬೇಕಾ? ಅಯ್ಯೋ ಇಲ್ಲ 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 ಇಲ್ಲ, ಅವ್ರು ಬೇರೆ. ನೀವು ಅವ್ರಿಗೆ ಶೂರಿಟಿ ಕೊಟ್ಟಿದ್ದೀರಾ? ಹ್ಞೂ, ದಯವಿಟ್ಟು ಹಂಗೆ ಹೇಳ್ಬಿಟ್ಟಿರಿ ಎಲ್ಲರೂ ಹೊರಗಡೆ ಅಕ್ಕ. ಈಗಲೇ ಅದೇನೇನೋ ಆಯ್ತೈತೆ ನನಗೆ. ಅವ್ರದ್ದು ಅಂಗಡಿ ಇದೆಯಲ್ಲ, ಅಂಗಡಿನೂ ನೀವೇ ತಗೊಂಡ್ಬಿಟ್ಟಿದ್ದೀರಾ? ಹ್ಞೂ ಹ್ಞೂ. ಅವಾಗ ನಂಬರ್ ಸಿಕ್ಕಿರೋದಾ? ಹೌದು. ಸರಿ ಸರಿ. ಪಾಪ ಅವರು ಯಾಕೋ ಆತರ ಮಾಡ್ಕೊಂಡ್ರು? ಏನಕ್ಕೋ ಗೊತ್ತಿಲ್ಲ, ಟೈಮು ಗಂಟೆಗಳಿಗೆ ಅದೇನೇನಾಗೈತೋ. ಹೌದೌದು. ಈಗ ನಮ್ಮ ಮನೆಗೆ ಬಂದು ಒಂದು 2 ದಿವಸ ಇರಬೇಕಲ್ಲ. ನಾವಾ? ಹ್ಞೂ, ಯಾಕೆಂದರೆ ನನ್ನ ಹೆಂಡ್ತಿ ಏನೂ ಮಾತಾಡಲ್ಲ. ಇಲ್ಲಿ ಬ್ಯಾಂಕ್ ಅವ್ರು ಬಂದರೆ ಸ್ವಲ್ಪ ಅವ್ರಿಗೆ ಒಂಚೂರು ಆವಾಜ್ಗಳಾಗಬೇಕು, ಸ್ವಲ್ಪ ಅವ್ರಿಗೆ ಅವ್ರ ಸ್ಟೈಲಲ್ಲೇ ಮಾತಾಡಬೇಕು. ಹಂಗಾಗಲ್ವಲ್ಲ ಸರ್. ಯಾರು ನಿಮ್ಗೆ ಒಂದು ಸಜೆಷನ್ ಬೇಕಾದ್ರೆ ಕೊಡ್ತೀನಿ. ಏರವಳ್ಳಿಯಲ್ಲಿ ಯಾರನ್ನ ಇರ್ತಾರಲ್ಲ, ಸ್ವಲ್ಪ ಅವರಿಂದ ಬೇಕಾದ್ರೆ ಮಾತಾಡ್ಕೊಳ್ಳಿ. ಏರವಳ್ಳಿಯಲ್ಲಿ ಹೋದ್ರೆ ಯಾರು ಸಿಗ್ತಾರೆ. ಆಂಜನೇಯ ದೇವಸ್ಥಾನ ಇದೆಯಲ್ಲ, ಹಾಂ, ಅಲ್ಲಿ ಹೋಗ್ಬಿಟ್ಟು ಸರ್ ನಮ್ಗೆ ಈ ತರ ಆಗಿದೆ, ಅವ್ರು ಬಂದಾಗ ಸ್ವಲ್ಪ ಏನಾದ್ರು ನಮ್ಗೆ ಇದು ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿದ್ರೆ, ಅವರು ಸ್ವಲ್ಪ ಎಣ್ಣೆ ಹೊಡೆಯಕ್ಕೆ ನನ್ನ ಕಾಸು ಕೊಡ್ತೀವಿ ಅಂದ್ರೆ, ಎಣ್ಣೆ ಹೊಡ್ತೀವಿ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅಷ್ಟೇ ಹೆಲ್ಪ್ ಮಾಡ್ಬೋದು ನಾನು ಅಷ್ಟೇ. ಹೆಣ್ಮಗಾಗಿ ಬರಕಲ್ಲ. ಅವರು ಚೆನ್ನಾಗಿದ್ದಾರೆ, ಏರವಳ್ಳಿಯವರು ಮಾತಾಡ್ತಾರೆ. ಆ್ಯಕ್ಚುಲಿ ಒಂದು ಅಮ್ಮನ ಹಂಗೆ ಕರ್ಕ ಬಂದಿದ್ದ ನಾವು. ಅಮ್ಮನ್ ಕರ್ಕೊಂಬರಕೋಬಿಡಿ, ಗಂಡಸ್ರು ಕರ್ಕೊಂಬನ್ನಿ. ಸ್ವಲ್ಪ ಇಲ್ಲ ಇಲ್ಲ, ಗಂಡಸ್ರನ್ನಲ್ಲ, ಹೆಂಗಸ್ರೇ ಬೇಕಾಗಿರೋದು. ಹೆಂಗಸ್ರಾದ್ರೆ ಅವ್ರು ಮನೆ ಒಳಗೆ ಬರೋಕ್ಕೆ ಎದುರ್ಕತ್ತಾರೆ ಬ್ಯಾಂಕ್ ಅವರು. ಹೌದೌದು, ಬಾಗಿಲಿಂದ ಈಚೆ ಇರ್ತಾರೆ. ಅದಕ್ಕೆ ಹಂಗೆ ಪ್ಲಾನ್ ಮಾಡಿ ಕರ್ಕ ಬಂದಿದ್ದು ಒಂದು ಅಮ್ಮನ್ನ. ಹ್ಮ್. ಆ ಅಮ್ಮನೆ ತಲೆನೋವಾಗ್ಬಿಟ್ಲು. ಆಮೇಲೆ ಹೆಂಗೆ ಬಂದ್ರ ಎಲ್ಲ ಮಾತಾಡಿ ಒಬ್ಬ ಅಪ್ಪನಿಗೆ ಬ್ಯಾಂಕ್ ಅವ್ನು ಬೈದು ಕಳಿಸಿದ್ಲಾ. ಆಮೇಲೆ ಮಾರನೇ ದಿವಸದಿಂದ ನೋಡಿದ್ರೆ ನಂದೇ ಮನೆ ಅಂತವಳೆ. ಅಯ್ಯೋ. ಇನ್ನೊಂದು 3-4 ಜನ ಕೂಡಾಕೊಂಡು ಮನೆ ಒಳಕ್ಕೆ. ಅಯ್ಯಯ್ಯೋ. ಅವಳನ್ನ ಕಳ್ಸಕ್ ಮತ್ತೆ ಯಾರನ್ನ ಕರ್ಕೊಬಂದು ಓಡಿಸಿದಾಯ್ತು ಅವಳನ್ನ. ಅಯ್ಯಯ್ಯೋ. ಆ ಅಮ್ಮನ ಓಡಿಸಿದ್ರಲ್ಲ, ಅವ್ರು ಯಾರು ಇಲ್ವಾ ನಿಮ್ಗೆ? ಹೆಂಗಸ್ರು ಪರಿಚಯ ಇರೋದು? ಅಯ್ಯೋ, ಹೆಂಗಸ್ರಿಗೆ ದೊಡ್ಡ ನಮಸ್ಕಾರ. ಅವ್ರ ಪಾದಗಳಿಗೆ ಜರಾಕ್ಸು. ನನಗೆ ಹೆಂಗಸ್ರ ಸವಾಸ. ಹೌದು, ಎಣ್ಣೆ ಹೊಡೆದ್ರೆ ಸ್ವಲ್ಪ ಹೆಂಗಸ್ರುಗಳು ಏರವಳ್ಳಿಯ ಜನ ಸರಿಲ್ಲ. ಯಾಕಕ್ಕ ಹಂಗ ಆಯ್ತಾರೆ ಹೆಂಗಸ್ರು ಎಣ್ಣೆ ಹೊಡೆದ್ಬಿಟ್ರೆ ಕೆಲವರು? ಗೊತ್ತಿಲ್ಲ ಅಣ್ಣ ಪಾಪ. ನನಗೆ ಇದೇ ಯೋಚನೆ ಆಗ್ಬಿಟ್ಟೈತೆ ಅಕ್ಕ ನನಗೆ. ಯಾರನ್ನ ಹುಡುಕಿ ಅಣ್ಣ ಸಿಗ್ತಾರೆ ಪಾಪ. ನಾವು ತಿನ್ಬೇಡ, ದೇವ್ರು ಇದ್ದೇ ಇರ್ತಾನೆ. ಇಲ್ಲ ಅಕ್ಕ, ನಾನು ಪೇಪರಲ್ಲಿ ಹಾಕ್ಸೋಣ ಅಂತಿದ್ದೀನಿ.
ಟ್ರೈ ಮಾಡಿ ನೋಡಿ ಅಣ್ಣ. ಹೆಂಗ್ ಟ್ರೈ ಮಾಡಲಿ? ನಂಗೂ ಗೊತ್ತಿಲ್ಲ ಅಣ್ಣ, ನಾವು ಇಲ್ಲಿರೋರು ಅಷ್ಟೊಂದೆಲ್ಲ ನಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಏಯ್ ಮತ್ತೆ ಇಂಥ ಐಡಿಯಾಗಳೆಲ್ಲ ಇಟ್ಟಿದ್ದೀರಿ ನೀವು, ಎಣ್ಣೆ ಹೊಡಿಯೋರು ಕರ್ಕೊಂಡೋಗಿ ಹಂಗೆ ಹಿಂಗೆ ಅನ್ಕೊಂಡು. ಹಂಗೆ ಮಾತಾಡ್ತಾರಲ್ಲ ಹೆಂಗ್ಸ್ರು ಸೇರ್ಕೊಂಡಾಗ ಅಂತ ಹೇಳ್ದೆ ಅಷ್ಟೇ. ಹ್ಞೂ ಅಷ್ಟ್ ಬಿಟ್ರೆ ಗೊತ್ತಿಲ್ಲ ಅಣ್ಣ. ಮತ್ತೆ ಮಾಡಕ್ ಹೋಗ್ಬೇಡಿ, ಯಜಮಾನ್ರು ಬೈತಾರೆ. ನಂಬರ್ ಡಿಲೀಟ್ ಮಾಡ್ಬಿಡಿ. ಏನ ನಂಬರ್ ಡಿಲೀಟ್ ಮಾಡ್ಬಿಡಿ. ನಿಮ್ದನ್ನ? ಹಾ ಸರ್. ಹಂಗಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಇವಾಗ ಮತ್ತೆ ಮಾಡಿದ್ರಲ್ಲ, ಮತ್ತೆ ಫೋನ್ ಮಾಡಕ್ ಹೋಗ್ಬೇಡಿ. ಯಜಮಾನ್ರು ನೋಡ್ರೆ ಮನೇಲಿ ನಮ್ಗೆ ಜಗಳ ಆಗುತ್ತೆ. ಏನು ಅಷ್ಟೊಂದು ಅಲ್ಲ ಅನುಮಾನದ ಪಿಚಾಚಿನ ನಿಮ್ಮ ಗಂಡ? ಇರ್ಬೋದು, ಅದಕ್ಕೆ ನಂಬರ್ ಡಿಲೀಟ್ ಮಾಡ್ಬಿಡಿ ಸರ್. ಅಯ್ಯಪ್ಪ ದೇವ್ರೆ, ಮುಂಚೆನೇ ಹೇಳೋದಲ್ವಾಕ, ನಿಮ್ಮ ಮಿಸ್ ಕಾಲು ಕೊಡ್ತಿರ್ಲಿಲ್ಲ ನಾನು. ಹೌದೌದು. ಸರಿ, ಇನ್ನೊಂದ್ಸತಿ ಮಾಡಕ್ ಹೋಗ್ಬಿಡಿ. ಮಾಡಕ್ ಹೋಗಲ್ಲ. ಈಗಲೇ ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳಿ. ಆ್ಯಕ್ಚುಲಿ ಲತಾ ಅವ್ರೆ, ನಿಮ್ ಜೊತೆ ಮಾತಾಡ್ತಿರೋದು ಈ ಕಡೆಯಿಂದ RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಂಬರ್ ಹೌದು, ಯಾರೋ ಸುಬ್ರಹ್ಮಣ್ಯ ಅಂತ ನಿಮ್ ನಂಬರ್ ಕಳ್ಸಿದಾರೆ. ನಮ್ಮ ಮಾಮಂಗೆ. ವೆಲ್, ಬೊಮ್ಮಾಟಾಗಿರೋ ಮಾರ್ನಿಂಗಲ್ಲಿ ಏನೋ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನೀವು ಕೂಡ ಡೀಲ್ ಕೊಡ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಕಾಂಟ್ಯಾಕ್ಟ್ ಲಿಸ್ಟೆಲ್ಲ ಕಳಿಸ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಗಿಸ್ತಾನೆ. ಲವ್ ಯು, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್. RJ Sunil Prank Calls.